ನೆಂದು ಬಂದಾ? ಹಾಂ, ನೀನು ಫುಲ್ ನೆಂದಿದೀಯಾ? ಇದೇನು ಸ್ಕೂಲ್ ಬಿಡೋ ಟೈಮಿಗೆ, ಸ್ಕೂಲ್ ಶುರುವಾಗೋ ಟೈಮಿಗೆ ಮಳೆ ಬರುತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಗುರುವಾರದ ಬ್ಲಾಗ್ನ ನಾನು ಶೇರ್ ಮಾಡ್ತಾಯಿದ್ದೀನಿ. ಮಧ್ಯಾಹ್ನ 3:15ಗೆ ನಾನು ಬ್ಲಾಗ್ನ ಶುರು ಮಾಡಿದೆ. ಸೊ ನನ್ನ ಹಸ್ಬೆಂಡು ತನುನ ಕರ್ಕೊಂಡು ಬಂದರು. ಇಬ್ಬರೂ ಸ್ವಲ್ಪ ಮಳೆಯಲ್ಲಿ ನೆನ್ಕೊಂಡೇ ಬಂದರು. ಸೊ ಮಳೆ ಸ್ಕೂಲ್ ಶುರುವಾಗೋ ಟೈಮಿಗೆ ಕರೆಕ್ಟಾಗಿ ಶುರುವಾಗುತ್ತೆ, ಮತ್ತು ಬಿಡೋ ಟೈಮಿಗೆ ಮತ್ತೆ ಶುರುವಾಗುತ್ತೆ. ಇದೇ ಥರ ಆಗ್ತಾಯಿತ್ತು. ಹಾಗಾಗಿ ನಾನು ನನ್ನ ಹಸ್ಬೆಂಡ್ ಹತ್ರ ಆ ರೀತಿ ಹೇಳ್ತಾಯಿದ್ದೆ. ಹಾಗೆ ಬಟ್ಟೆ ಕೂಡ ಈಗ ನಾನು ವಾಷಿಗೆ ಹಾಕಿದ್ದೀನಿ. ಬಟ್ಟೆ ಅಂತೂ ಒಣಗಲ್ಲ ಈ ಮಳೆ ಇರೋದ್ರಿಂದ. ಹಾಗೆ ಮನೆಯಲ್ಲಿ ಟೊಮೆಟೊ, ಕೊತ್ತಂಬರಿ ಸೊಪ್ಪು ಎಲ್ಲ ಖಾಲಿಯಾಗಿತ್ತು. ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಹಾಲು ಮತ್ತು ಸ್ವಲ್ಪ ಬಿಸ್ಕೆಟ್ ಎಲ್ಲ ತೊಗೊಂಬಂದರು. ಹಾಲನ್ನ ಈ ಮಧ್ಯಾಹ್ನ ಟೈಮಲ್ಲೇ ತಂದುಬಿಡ್ತಾರೆ ನನ್ನ ಹಸ್ಬೆಂಡು ಮನೆಗೆ ಬರೋ ಟೈಮಲ್ಲಿ. ಅಡುಗೆ ಕೂಡ ಬಿಸಿ ಬಿಸಿ ಅಡುಗೆ ಮಾಡಿದ್ದೆ ನಾನು ಮಧ್ಯಾಹ್ನಕ್ಕೆ. ಇವತ್ತು ಮಧ್ಯಾಹ್ನಕ್ಕೆ ಮುದ್ದೆ ಮಾಡಿದೆ, ಕಾಳು ಸಾಂಬಾರು ಮಾಡಿದ್ನಲ್ಲ ಅಂಥೇಳಿ. ತರಕಾರಿ ಎಲ್ಲ ಖಾಲಿಯಾಗಿತ್ತು. ಹಾಗಾಗಿ ನಾನು ಒಣ ಕಾಳುಗಳಿತ್ತು, ಬಟಾಣಿ ಕಾಳು ಮತ್ತು ಕಡಲೆಕಾಳು, ಹಾಗೆಯೇ ಒಣ ಅವರೆಕಾಳು ಮೂರನ್ನೂ ನೆನೆಸಿಟ್ಟಿದ್ದೆ. ಅದನ್ನು ಹಾಕ್ಬಿಟ್ಟು ಸಾಂಬಾರು ಮಾಡಿದ್ದೀನಿ, ಮಸಾಲೆ ಸಾಂಬಾರು ಟೈಪಲ್ಲಿ. ತುಂಬ ಚೆನ್ನಾಗಾಗುತ್ತೆ, ಮುದ್ದೆಗೆಲ್ಲ ಊಟ ಮಾಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಬಿಸಿ ಬಿಸಿ ಮುದ್ದೆ ಮಾಡಿದ್ದೀನಿ. ಸೊ ಚಳಿಗೆ ಬಿಸಿ ಕಾಳು ಸಾಂಬಾರು ಮುದ್ದೆ ಅಂತೂ ಸಖತ್ ಕಾಂಬಿನೇಷನ್ನು, ತುಂಬ ಚೆನ್ನಾಗಿತ್ತು. ನಂಚೋದಕ್ಕೆ ಅಂತೆಲ್ಲ ಏನೂ ಮಾಡಿಲ್ಲ. ಎಲ್ರಿಗೂ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿರೋದ್ರಿಂದ ಆಯಿಲಿ ಐಟಮ್ ಆಗಲಿ ಬೇರೆ ಇನ್ನೇನು ನಾವು ಸರಿಯಾಗಿ ತಿಂತಾಯಿಲ್ಲ. ಬರೀ ಕಾಳು ಜೊತೆನೇ ನಂಚ್ಕೊಂಡು ತಿಂದೆ. ಆ್ಯಕ್ಚುಲಿ ಕಾಳು ತಿಂದ್ರೂ ಅಷ್ಟೊಂದು ಸರಿಯಾಗಲ್ಲ, ಆದರೂ ಇರಲಿ ಅಂತ ಮಾಡಿದ್ದೀನಿ. ಅಂದರೆ ಬರೀ ರಸಮ್ಮು ಈ ಥರದ್ರಲ್ಲೇ ತಿಂದು ಬೇಜಾರಾಗಿತ್ತು. ಹಾಗಾಗಿ ಈ ಸಾಂಬಾರು ಮಾಡಿದೆ. ಸಿಂಪಲ್ಲಾಗಿ ಮಾಮೂಲಿ ಈರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಕೊತ್ತಂಬರಿ ಸೊಪ್ಪು, ಹಾಗೆಯೇ ಧನಿಯಾ ಪುಡಿ, ಖಾರ ಪುಡಿ, ಅರಿಶಿನ ಪುಡಿ, ಜೀರಿಗೆ ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ರುಬ್ಕೊಂಡು, ತೆಂಗಿನಕಾಯಲ್ಲಿ ಹಾಕ್ಕೊಂಡು ರುಬ್ಕೊಂಡು ಮಾಮೂಲಿಯಾಗಿ ಮಸಾಲೆ ಇಟ್ಬಿಟ್ಟು ಮಾಡ್ತೀವಲ್ವ, ಆ ಥರನೇ ಮಾಡ್ಕೊಳ್ಳೋವಂಥದ್ದು. ಸಿಂಪಲ್ ಸಾಂಬಾರು, ಟೇಸ್ಟ್ ಚೆನ್ನಾಗಿರುತ್ತೆ. ತನು ನನಗೆ ತುಂಬ ದೊಡ್ಡ ಮುದ್ದೆ ಇಟ್ಬಿಟ್ಟಿದ್ದೀರಾ ನೀವು ಊಟ ಮಾಡೋ ಮುದ್ದೆ ನನಗಿಟ್ಟಿದ್ದೀರಾ ಅಂತ ಇದ್ಲು. ಕೊನೆಗೆ ನಾನು ಆ ಮುದ್ದೆ ಇಸ್ಕೊಂಡು ಅವಳಿಗೆ ಪುಟಾಣಿ ಮುದ್ದೆ ಕೊಟ್ಟೆ. ಹಾಗೆ ನನ್ನ ಹಸ್ಬೆಂಡು ರೈಸ್ ಬೇಡ ಅಂತಿದ್ರು, ಹಂಗಾಗಿ ಅವ್ರಿಗೆ ಮುದ್ದೆ ಸ್ವಲ್ಪ ದೊಡ್ಡದಾಗಿ ಮಾಡಿದ್ದೀನಿ. ಇಬ್ಬರೂ ಇವಾಗ ಮಲ್ಕೊಂಡ್ರೆ ಇಷ್ಟ ಅಂತಿದ್ದಾರೆ. ನನ್ನ ಹಸ್ಬೆಂಡ್ ವಿಕ್ಸ್ ಎಲ್ಲ ಹಚ್ಕೋತಾ ಇದ್ದಾರೆ. ಗಾಳಿ ಬೇರೆ ಆಟೋದಲ್ಲಿ ಸಿಕ್ಕಾಬಟ್ಟೆ ಗಾಳಿ ಬರುತ್ತೆ ಅಲ್ವಾ, ಹಾಗಾಗಿ ಸಖತ್ತು ಶೀತ, ತಲೆನೋವೆಲ್ಲ ಆಗಿದೆ. ಹಾಗಾಗಿ ಒಂದು 2 ಅವರು ಟ್ಯಾಬ್ಲೆಟ್ಸ್ ಕುಡಿದ್ಬಿಟ್ಟು ಮಲ್ಕೋತೀನಿ ಅಂತೇಳಿ ನನ್ನ ಹಸ್ಬೆಂಡ್ ಈಗ ಮಲಗಿದ್ದಾರೆ. ಸೊ ಮತ್ತೆ ಮಳೆ ಶುರುವಾಯಿತು ನೋಡಿ. ಗಂಟೆ ಸುಮಾರೀಗ 6:30 ಆಗ್ತಾ ಬಂತು ಫ್ರೆಂಡ್ಸ್. ಈಗ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಾನು ಸ್ವಲ್ಪ ಎಡಿಟಿಂಗ್ ಕೆಲಸ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಹಾಗೆ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿ ಈಗ ಲೈಟ್ ಆನ್ ಮಾಡ್ತಾಯಿದ್ದೀನಿ ನೋಡಿ 6:30ಗೆ. ನನ್ನ ಹಸ್ಬೆಂಡ್ ಮತ್ತು ತನು ಇಬ್ಬರೂ ಎಬ್ಬಿಸ್ತಾ ಇದ್ದೀನಿ, ಇಬ್ಬರೂ ಎದ್ದೇಳ್ತಾ ಇಲ್ಲ. ಹಾಗೆ ನನ್ನ ಹಸ್ಬೆಂಡ್ ಶರ್ಟ್ ಎಲ್ಲ ಸ್ವಲ್ಪ ಆರಾಕಿದೆ, ಅದು ಕೂಡ ಆರಿದೆ. ಇಬ್ಬರು ಚೆನ್ನಾಗಿ ಚಳಿಗೆ ಬೆಡ್ಶೀಟ್ ಹೊಚ್ಕೊಂಡು ನಿದ್ದೆ ಮಾಡ್ತಾ ಇದ್ದಾರೆ ಸರಿಯಾಗಿ. ಹಾಗೆ ಅಡುಗೆ ಮನೆಯೆಲ್ಲ ನಾನು ಆವಾಗಲೇ ಎಲ್ಲ ಕ್ಲೀನ್ ಮಾಡಿಬಿಟ್ಟೆ.
5-5:15 ನಾನು ಅಡುಗೆ ಮನೆಯೆಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡ್ಕೊಂಬಿಟ್ಟು ಪಾತ್ರೆಗಳನ್ನೆಲ್ಲ ನಾನು ವಾಶ್ ಮಾಡಿ ಇಟ್ಬಿಟ್ಟಿದ್ದೀನಿ. ಎಲ್ಲದನ್ನು ಜೋಡಿಸೋದಷ್ಟೇ ಬ್ಯಾಲೆನ್ಸ್ ಇದೆ. ಹಾಗೆ ಸಾಂಬಾರೆಲ್ಲ ಮಾಡಿರೋದ್ರಿಂದ ರಾತ್ರಿಗೆ ಸಾಂಬಾರು ಮಾಡೋ ಏನು ಟೆನ್ಷನ್ ಇಲ್ಲ. ಜಸ್ಟ್ ಅನ್ನನೋ ಮುದ್ದೆನೋ ಮಾಡ್ಕೋಬೇಕಷ್ಟೆ. ಹಾಗೆ ಸ್ವಲ್ಪ ಹೊತ್ತು ಟಿ ವಿ ನೋಡೋಣ ಅಂತೇಳ್ಬಿಟ್ಟು ಈಗ ನಾನು ಟಿ ವಿನ ಆನ್ ಮಾಡ್ತಾಯಿದ್ದೀನಿ. ತನು ತನು ಎದೋ ಓದ್ಕೋಬೇಕೆದೋ ಎದೇಳ್ರಿ ಬೇಗ ಮುಳ್ಳೆ ಮುಳ್ಳೆ ಇದು ಲೇಟ್ ಆಯ್ತು. ಇದಪ್ಪ ಚಿನ್ನು ಎದ್ದೇಳು. ಒಂದೊಂದ್ಸತಿ ಫೋನ್ ಹಂಗಂಗೆ ಇದೋಗ್ಬಿಡುತ್ತೆ. ಶುಂಠಿ ಟೀ ಮಾಡೋಣ. ಈಗ ನಾನು ಟೀ ಮಾಡ್ತಾಯಿದ್ದೀನಿ. ಹಾಗೆ ಒಂದು ಸೈಡು ಹಾಲನ್ನ ಕಾಯೋದಕ್ಕಿಟ್ಟಿದ್ದೀನಿ. ನನ್ನ ಹಸ್ಬೆಂಡ್ ತನುನ ಕರ್ಕೊಂಬರ್ಬೇಕಾದ್ರೆ ಹಾಲು ತೊಗೊಬಂದರು. ಅವ್ರು ಹಾಗೇ ರಾತ್ರಿ ಒಂದೊಂದು ಟೈಮ್ ರಾತ್ರಿ ತರ್ತಾರೆ, ಒಂದೊಂದು ಟೈಮ್ ಮಧ್ಯಾಹ್ನ ತರ್ತಾರೆ. ಸೊ ಬೆಳಗ್ಗೆ ಹೋಗಿ ತರೋದಿಲ್ಲ. ಯಾಕೆ ಅಂತೇಳಿದ್ರೆ ಒಂದೊಂದು ದಿನ ಲೇಟ್ ಬಂದುಬಿಡ್ತಾರೆ. 11:30-12 ಗಂಟೆ ಆಗಿರುತ್ತೆ. ಎದ್ದೇಳೋದು 8 ಗಂಟೆ 8:15 ಆಗುತ್ತೆ. ತನುನ ಸ್ಕೂಲಿಗೆ ಕರ್ಕೊಂಡೋಗೋ ಟೈಮಿಗೆ ಎದ್ಬಿಡ್ತಾರೆ ಒಂದೊಂದು ದಿನ. ಹಾಗಾಗಿ ನಾನು ಡೈಲಿ ರೆಗ್ಯುಲರಾಗಿ ಬೆಳಗ್ಗೆ ಹೋಗಿ ತೊಗೊಂಬನ್ನಿ ಅಂತಲೇ ಹೇಳಲ್ಲ. ಅವ್ರು ಯಾವಾಗ ತರ್ತಾರೆ ಆವಾಗಲೇ ನಾನು ಕಾಯಿಸಿಟ್ಕೊತೀನಿ, ಇಲ್ಲ ಫ್ರಿಜ್ಜಲ್ಲಿ ಇಟ್ಕೊಬಿಡ್ತೀನಿ. ನಾನೇ ಹೋಗಿ ತರ್ಬೋದು, ಬಟ್ ಇಲ್ಲಿ ಒಂದು 2-3 ರೋಡ್ ಬಿಟ್ಟು ಹೋಗಬೇಕು. ಇಲ್ಲಿ ಹತ್ರದಲ್ಲಿ ಯಾವುದೂ ಅಂಗಡಿ ಇಲ್ಲ, ಅದೇ ದೊಡ್ಡ ಸಮಸ್ಯೆ. ಏನಾದರೂ ಒಂದು ಚಿಕ್ಕ ಪುಟ್ಟ ಐಟಮ್ ಅರ್ಜೆಂಟಿಗೆ ಬೇಕು ಅಂದ್ರೂ ಅಂಗಡಿ ಇಲ್ದಿರೋದ್ರಿಂದ ಪ್ರತಿಯೊಂದಕ್ಕೂ ನನ್ನ ಹಸ್ಬೆಂಡ್ಗೆ ಕಾಯಬೇಕಾಗುತ್ತೆ. ಇಲ್ಲ ನಾನೇನಾದರೂ ಆ ಕಡೆ ಸೈಡ್ ಹೋದರೆ ಮಾತ್ರ ಸ್ಕೂಲ್ ಕಡೆ ಅಲ್ಲಿಂದ ತರಬೇಕಾಗುತ್ತೆ. ನಾನು ರೆಗ್ಯುಲರಾಗಿ ಸ್ಕೂಲ್ ಕಡೆ ಹೋಗೋದಿಲ್ಲ. ಯಾಕೆ ಅಂತೇಳಿದ್ರೆ ನಾನು ಹೇಳ್ದಂಗೆ ಇಲ್ಲಿ ಸ್ವಲ್ಪ ದನಗಳು, ಹಸುಗಳದ್ದು, ಹಾಗೆ ನಾಯಿಗಳ ಕಾಟ ಎಲ್ಲ ಸ್ವಲ್ಪ ಜಾಸ್ತಿ ಇದೆ. ಓಡಿಸ್ಕೊಂಡೆಲ್ಲ ಬಂದುಬಿಡುತ್ತೆ. ಹಂಗಾಗಿ ನನಗೆ ಹೋಗೋದಕ್ಕೆ ಭಯ. ನನ್ನ ಹಸ್ಬೆಂಡ್ ಬರಬೇಕಾದ್ರೆ ಅವರೇ ಕರ್ಕೊಂಬರೋದು ಕಳಿಸೋದು ಅವರೇ ಮಾಡ್ತಾಯಿದ್ದಾರೆ. ಒಂದೊಂದು ಟೈಮ್ ಅವ್ರು ಬರೋಕ್ಕೆ ಆಗಲ್ಲ ಅಂದಾಗ ಮಾತ್ರ ನಾನು ಕರ್ಕೊಂಬರ್ತೀನಿ ಅಷ್ಟೇ. ಸೊ ಶುಂಠಿ ಎಲ್ಲ ಎರೆದ್ಬಿಟ್ಟು ಈಗ ನಾನು ಶುಂಠಿ ಎಲ್ಲ ವಾಶ್ ಮಾಡ್ಕೊಂಬಿಟ್ಟು ಶುಂಠಿನ ಕುಟ್ಬಿಟ್ಟು ಮಾಮೂಲಿ ಒಂದು 2-3 ಗ್ಲಾಸು ಅಷ್ಟು ನೀರು ಹಾಕ್ಬಿಟ್ಟು ಬೆಲ್ಲ ಹಾಕ್ಬಿಟ್ಟು ಮತ್ತು ಟೀ ಪೌಡ್ರ್ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಡ್ತೀನಿ. ಅದೇ ಥರ ಮಾಡೋದು. ಮಸಾಲ ಟೀ ಟೈಪು ಮಾಡ್ಕೊಬೋದು, ಮಸಾಲ ಎಲ್ಲ ಹಾಕ್ಬಿಟ್ಟು ಮಾಡ್ಕೊಬೋದು ಮಸಾಲ ಚಾಯ್ ಥರ. ಬಟ್ ಬಾಡಿ ಎಲ್ಲ ಸ್ವಲ್ಪ ಹೀಟಾಗಿ ಬಾಯಲ್ಲಿ ಮೂಗಲ್ಲೆಲ್ಲ ಸ್ವಲ್ಪ ಸಣ್ಣ ಸಣ್ಣ ಗುಳ್ಳೆ ಥರ ಆಗ್ತಾಯಿದೆ. ಹಾಗಾಗಿ ತುಂಬ ಹೀಟ್ ಆಗಿಬಿಡುತ್ತೆ ಅಂತೇಳ್ಬಿಟ್ಟು ನಾನು ಮಸಾಲ ಟೀ ಮಾಡಲಿಲ್ಲ. ಬರೀ ಶುಂಠಿ ಟೀ ಮಾಡಿ ಕುಡಿತಾ ಇದ್ದೀವಿ, ಗಂಟ್ಲು ನೋವಿರೋದ್ರಿಂದ. ಮನೆ ಮಂದಿ ಎಲ್ಲ ಈ ರೀತಿ ಹುಷಾರಿಲ್ಲದೆ ಆಗಿಬಿಟ್ರೆ ತುಂಬಾ ಹಿಂಸೆ ಆಗುತ್ತೆ. ನನಗೆ ಒಂದು ಸ್ವಲ್ಪ ಆರಾಮಾಗಿ ಇದ್ಬಿಡೋಣ, ಏನು ಕೆಲಸನೇ ಮಾಡೋದು ಬೇಡಪ್ಪ ಅಂತಲೂ ಅನ್ನಿಸ್ಬಿಡುತ್ತೆ ಒಂದೊಂದು ಸಲ. ಅಷ್ಟು ಬೇಜಾರಾಗ್ಬಿಡುತ್ತೆ ಹುಷಾರಿಲ್ದಂಗೆ ಆಗಿಬಿಟ್ರೆ. ಈ ನಡುವೆ ಬ್ಯಾಕ್ ಟು ಬ್ಯಾಕ್ ಹಾಕೋ ಒಂದು ಬಿಟ್ಟರೆ ಒಂದು ಅಂತ ಹೆಲ್ತ್ ಅಪ್ಸೆಟ್ ಆಗ್ತಾನೇ ಇದೆ. ಹಾಗೇ ಇವಾಗ ನೀರು ಹಾಕ್ತಾಯಿದ್ದೀನಿ ಟೀಗೆ. ಹಾಗೆ ನನಗೆ ಈ ಕೋಲ್ಡ್ಗೆ ಕಫ ಆದಾಗ, ಮಕ್ಕಳು ತುಂಬ ಕೆಮ್ಮಾದಾಗ ಏನಾದರೂ ಒಂದು ನಿಮ್ಮ ಕಡೆ ಟಿಪ್ಸ್ ಇದ್ದರೆ ಹೇಳಿ. ತುಂಬ ಕೆಮ್ಮು ಬರ್ತಾಯಿದೆ, ಕಂಟ್ರೋಲ್ ಆಗ್ತಾಯಿಲ್ಲ ಅಂತ ನನಗೆ ಕಮೆಂಟ್ಸ್ ಬಂದಿತ್ತು. ಅವ್ರ ನೇಮ್ ನಾನು ನೋಟ್ ಮಾಡ್ಕೊಳ್ಳೋದು ಮರ್ತೋದೆ. ಸೊ ಹಾಗಾಗಿ ನಾನು ಹಾಗೆ ಹೇಳ್ತಾ ಇದ್ದೀನಿ. ನಮ್ಮ ಸೈಡಲ್ಲಿ ಚಿಕ್ಕ ಮಕ್ಕಳಿಗೆ ಕೆಮ್ಮು ಕಫ ಎಲ್ಲ ಆಯಿತು ಅಂತಂದರೆ ನವಿಲುಗರಿ ಬರುತ್ತಲ್ವ ಫ್ರೆಂಡ್ಸ್, ಆ ನವಿಲುಗರಿನ ಸುಟ್ಬಿಟ್ಟು ಪೌಡ್ರು ಮಾಡ್ಕೊಂಬಿಟ್ಟು ಆ ಪೌಡ್ರನ್ನ ಒಂದೇ ಒಂದು ಚಿಟಿಕೆ ಪೌಡ್ರನ್ನ
ಜೇನುತುಪ್ಪದಲ್ಲಿ ಒಂದು ಸ್ಪೂನಲ್ಲಿ ಜೇನುತುಪ್ಪ ಹಾಕ್ಬಿಟ್ಟು ಆ ಜೇನುತುಪ್ಪದೊಳಗಡೆ ಮಿಕ್ಸ್ ಮಾಡಿಬಿಟ್ಟು ನೆಕ್ಕಿಸ್ತಾರೆ. ಅದನ್ನು ನೆಕ್ಸೋದ್ರಿಂದ ಏನಾಗುತ್ತೆ, ಗಂಟ್ಲಲ್ಲಿ ಕಫ ಎಲ್ಲ ಕಟ್ಕೊಂಡಿರುತ್ತಲ್ವ ಅದೆಲ್ಲ ಬಂದುಬಿಡುತ್ತೆ. ಸೊ ನಾನು ತನುಗೆ ಚಿಕ್ಕ ಮಗು ಇದ್ದಾಗ ಅವಳಿಗೆ ಕಫ ಕಟ್ಕೊಂಡಾಗ ಇದನ್ನೆಲ್ಲ ನಾನು ಮಾಡ್ತಾಯಿದ್ದೆ. ಸೊ ಯಾರಾದರೂ ಚಿಕ್ಕ ಮಕ್ಕಳಿಗೆ ರೆಗ್ಯುಲರಾಗಿ ಒಂಥರ ಅಲರ್ಜಿ ಥರ ಕಫ ಕೆಮ್ಮು ಬರ್ತಾಯಿದ್ರೆ ಈ ಟಿಪ್ಸನ್ನ ನೀವು ಫಾಲೋ ಮಾಡ್ಬೋದು. ನೀವು ಕೇಳಿದ್ರಲ್ಲ ಅಂಥೇಳಿ ನಾನು ಇದನ್ನು ಕೂಡ ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ಇದ್ರ ಜೊತೆಗೆ ಇನ್ನೊಂದು ವಿಷಯ ನಾನು ನಿಮ್ಮ ಜೊತೆ ಕೇಳಬೇಕು ಅಂದ್ಕೊಂಡಿದ್ದೀನಿ. ಸೊ ನನ್ನ ರೆಗ್ಯುಲರ್ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಾಯಿದೆಯೋ ಇಲ್ವೋ ಅಂತಲೇ ನನಗೆ ಗೊತ್ತಾಗ್ತಾಯಿಲ್ಲ. ಯಾಕಂದರೆ ವ್ಯೂಸ್ ಕೂಡ ಕಡಿಮೆ ಆಗ್ತಾಯಿದೆ. ನೀವು ಕೇಳ್ತಾ ಇದ್ದೀರಲ್ಲ ಅಂಥೇಳಿ ನಾನು ಡೈಲಿ ವ್ಲಾಗ್ನೇ ಮಾಡ್ತಾಯಿದ್ದೀನಿ. ಡೈಲಿ ವ್ಲಾಗಲ್ಲಿ ನನ್ನ ಡೈಲಿ ಲೈಫ್ ಸ್ಟೈಲ್ ಹೇಗಿದೆ ಹಾಗೆ ನಾನು ಶೇರ್ ಮಾಡ್ಕೊತಾ ಹೋಗ್ತಾಯಿದ್ದೀನಿ. ನಿಮಗೆ ರೆಗ್ಯುಲರ್ ವ್ಲಾಗು ಡೈಲಿ ವ್ಲಾಗು ಇಷ್ಟ ಆಗ್ತದೆ ಅಂತಂದರೆ ಸೊ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ನಾನು ಡೈಲಿ ವ್ಲಾಗ್ನೇ ಮಾಡ್ಕೊತಾ ಹೋಗ್ತೀನಿ. ಇಲ್ಲಾಂದರೆ ಒಂದು 2 ಡೇಸ್ 3 ಡೇಸಿಗೆ ಒಂದ್ಸು ನಾನು ವೀಡಿಯೋಸ್ ಹಾಕ್ಕೊತಾ ಹೋಗ್ತೀನಿ. ಸೊ ನಿಮಗೆ ಡೈಲಿ ವ್ಲಾಗು ಇಷ್ಟ ಆಗ್ತಾಯಿದೆಯಾ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆ ಫ್ರೆಂಡ್ಸ್, ನನಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ವಿಡಿಯೋನ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಯಾಕೆ ಅಂತೇಳಿದ್ರೆ ನನಗೆ ಸಬ್ಸ್ಕ್ರೈಬರ್ಸ್ ಕೂಡ ಏರ್ತಾ ಇಲ್ಲ, ಅದೊಂದು ತುಂಬ ಬೇಜಾರಾಗ್ತಾಯಿದೆ. ಹಾಗೆ ವಿಡಿಯೋದಲ್ಲಿ ಇನ್ನೇನಾದರೂ ಬೆಟರಾಗಿ ಟ್ರೈ ಮಾಡೋಣ ಅಂತಲೇ ಅಂದ್ಕೋತಾ ಇದ್ದೀನಿ. ಯಾಕೋ ನನಗೇನು ಕೂಡ ಸರಿಯಾಗಿ ಟ್ರೈ ಮಾಡೋಕ್ಕಾಗ್ತಾಯಿಲ್ಲ. ಹೆಲ್ತ್ ಅಪ್ಸೆಟ್ ಆಗಿರೋದ್ರಿಂದನೂ ಏನೋ ಒಂದು ರೀತಿ ಎಲ್ಲದೂ ಕೂಡ ಹಿಂದೇಟು ಅಂತೀವಲ್ವ, ಆ ರೀತಿ ಆಗ್ತಾಯಿದೆ. ನೋಡೋಣ, ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳು, ಒಳ್ಳೊಳ್ಳೆ ಕಂಟೆಂಟ್ಗಳ ವಿಡಿಯೋಗಳನ್ನ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಸದ್ಯಕ್ಕಂತೂ ನಾನು ಡೈಲಿ ಲೈಫ್ ಸ್ಟೈಲ್ ವ್ಲಾಗ್ನೇ ನಾನು ಶೇರ್ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಇಷ್ಟ ಆಗ್ತಾಯಿದೆಯಾ ಇಲ್ವಾ ಅಂತ ನನಗೆ ಪ್ಲೀಸ್ ಮರೀದೆ ಕಮೆಂಟ್ಸಲ್ಲಿ ತಿಳಿಸಿ. ನಿಮಗೆ ಇಷ್ಟ ಆಗ್ತಾ ಇಲ್ಲ ಅಕ್ಕ, ನೀವು ಒಂದು 2 ದಿನ 3 ದಿನಕ್ಕೆ ಒಂದು ಸರ್ತಿನೇ ವಿಡಿಯೋ ಹಾಕಿ ಅಂದರೆ ಸೊ ನಾನು ಇನ್ನೂ ಬೆಟರಾಗಿ ವಿಡಿಯೋಗಳನ್ನ ನಾನು ರೆಡಿ ಮಾಡಿಕೊಂಡು ನಿಮ್ಮ ಜೊತೆ ವಿಡಿಯೋನ ಶೇರ್ ಮಾಡ್ಕೊತ ಹೋಗ್ತೀನಿ. ಯಾವುದಕ್ಕೂ ನೀವು ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆ ಅಷ್ಟರಲ್ಲಿ ಟೀ ಕೂಡ ರೆಡಿ ಆಯಿತು. ಒಂದು 3-4 ನಿಮಿಷ ಕುದಿಸ್ಬಿಟ್ರೆ ಆಯಿತು, ಟೀ ರೆಡಿ ಆಯಿತು. ಹಾಗೆ ಹಾಲು ಕೂಡ ಕಾಯ್ದಿದೆ. ಈಗ ನಾನು ಗ್ಲಾಸಲ್ಲಿ ಹಾಕ್ಕೊತಾ ಇದ್ದೀನಿ. ತನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರೂ ಫ್ರೆಶ್ ಅಪ್ ಆಗಿ ಕೂತ್ಕೊಂಡಿದ್ದಾರೆ ಈಗ. ಸೊ ಅವರಿಗೆ ಈಗ ನಾನು ಟೀ ಕೊಡ್ತಾಯಿದ್ದೀನಿ. ತನುಗೆ ನಾನು ಹಾಲು ಕೊಡ್ತಾಯಿದ್ದೀನಿ. ಹಾಲಿಗೆ ಹಾರ್ಲಿಕ್ಸ್ನ ಮಿಕ್ಸ್ ಮಾಡಿಬಿಟ್ಟು ಕೊಡ್ತಾಯಿದ್ದೀನಿ. ಸೊ ಮನೆಯಲ್ಲಿ ಬಿಸ್ಕೆಟ್ ಇತ್ತು, ಬಿಸ್ಕೆಟನ್ನು ತಿಂದ್ಕೊಂಡು ಹಾಗೆ ಟಿ ವಿ ನೋಡ್ತಾ ಕೂತ್ಕೊಂಡಿದ್ದಾಳೆ. ಈಗ ತಾನೇ ಎದ್ದಿದ್ದಾಳಲ್ವ ಅಂದ್ಕೊಂಡು ನಾನು ಸ್ವಲ್ಪ ಹೊತ್ತು ಆರಾಮಾಗಿ ಕೂತ್ಕೊಳ್ಳಿ ಅಂತ ಕೂರಿಸಿದ್ದೀನಿ. ಹಾಗೆ ಟೆಸ್ಟ್ ಇರೋದ್ರಿಂದ ಟೆಸ್ಟಿಗೆ ಕೂಡ ಪ್ರಿಪೇರ್ ಆಗಬೇಕು. ಫ್ರೆಂಡ್ಸ್, ಈಗ ಗಂಟೆ ಸುಮಾರು 9:15 ಆಗಿದೆ. ಈಗ ನಾನು ಮುದ್ದೆ ಮಾಡ್ತಾಯಿದ್ದೀನಿ. ಬಾಣಲೆಯಲ್ಲೇ ಮುದ್ದೆ ಮಾಡ್ತಾಯಿದ್ದೀನಿ. ನಾನು ಆಲ್ರೆಡಿ ಬಾಣಲೆಯಲ್ಲಿ ಯಾವ ರೀತಿ ಮುದ್ದೆ ಮಾಡ್ಕೋತೀನಿ ಅಂತ ತೋರಿಸಿದ್ದೀನಿ. ತುಂಬ ಸುಲಭವಾಗಿ ಮಾಡ್ಕೋಬೋದು. ಆರಾಮಾಗಿ ನಾವು ಈ ರೀತಿ ನಾದ್ಕೊಂಬಿಟ್ಟು ಮುದ್ದೆ ಮಾಡ್ಕೋಬೋದು. ಹಾಗಾಗಿ ನಾನು ಬಾಣಲೆಯಲ್ಲೇ ಜಾಸ್ತಿ ಮುದ್ದೆ ಮಾಡ್ತೀನಿ ನಡುವೆ.
ಫ್ರೆಂಡ್ಸ್, ಈ ಕಡೆ ಮುದ್ದೆ ಬೇಯೋದಕ್ಕೆ ಇಟ್ಟಿದ್ದೀನಿ, ಆ ಕಡೆ ಸಾಂಬಾರು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. 9:45 ಆಗ್ತಾ ಬಂತು ಟೈಮು. ಮುದ್ದೆ ಕಟ್ಬಿಟ್ಟು ಊಟ ಮಾಡೋದಷ್ಟೇ. ನನ್ನ ಹಸ್ಬೆಂಡ್ ಬರೋದು ಲೇಟ್ ಆಗುತ್ತೆ ಅಂತ ಹೇಳಿದಾರೆ, ಅವ್ರಿಗೂ ಒಂದು ಮುದ್ದೆ ಮಾಡಿ ಇಟ್ಬಿಡ್ತೀನಿ. ಹಾಗೆ ಕಾಳು ಸಾಂಬಾರು ಚೆನ್ನಾಗಿದೆ, ಮುದ್ದೆಗಂತೂ ತುಂಬ ಚೆನ್ನಾಗಿದೆ. ಇವತ್ತು 2 ಹೊತ್ತು ಮುದ್ದೆ ಮಾಡಿದೆ, ಮಧ್ಯಾಹ್ನ ಮುದ್ದೆ, ಇವಾಗಲೂ ಮುದ್ದೆನೇ. ಮಧ್ಯಾಹ್ನ ಮಾಡಿದ್ದೆ ಅನ್ನ ಇದೆ, ಸೊ ಅದೇ ಅನ್ನನ ಬಿಡ್ತೀನಿ. ಊಟ ಮಾಡಿಬಿಟ್ಟು ಮಲಗೋದಷ್ಟೇ. ಮತ್ತೆ ತನು ಬೆಳಗ್ಗೆ ಟೆಸ್ಟ್ ಬೇರೆ ಇದೆ, ಟ್ಯಾಬ್ಲೆಟ್ಸ್ ಕುಡಿದ್ಬಿಟ್ರೆ ಬೆಳಗ್ಗೆ ಎದ್ದೇಳೋಕ್ಕಾಗಲ್ಲ, ಕಷ್ಟಪಟ್ಟು ಎದ್ದೇಳೋದಾಗಿದೆ. ಎಲ್ಲಿ ಲೇಟಾಗಿ ಎದ್ಬಿಡ್ತೀನೋ ಅಂತ ಭಯ. ಇವತ್ತು ಅಲಾರಾಮ್ ಇಟ್ಕೊಂಡ್ಬಿಟ್ಟು ಮಲಗೋಣ ಅಂತಲೇ ಅಂದ್ಕೊಂಡಿದ್ದೀನಿ, ನಾಳೆ ಬೇರೆ ಫ್ರೈಡೇ. ಹಾಗೆಯೇ ತನು ಈಗ ಮುಗಿಸ್ಬಿಟ್ಟು ಕೂತ್ಕೊಂಡಿದ್ದಾಳೆ. ಬಯಾಲಜಿ ಎಲ್ಲ ಚೆನ್ನಾಗಿ ಓದ್ಕೊಂಡಿದ್ಲು, ಹಾಗಾಗಿ ಸುಮ್ಮನೆ ಹಾಗೆ ಸಿಂಪಲ್ಲಾಗಿ ಒಂದು ಸಲ ರಿವೈಸ್ ಮಾಡ್ಕೊಂಡ್ಲೆ ಅಷ್ಟೇ. ಬೆಳಗ್ಗೆ ಒಂದು ಸಲ ರಿವೈಸ್ ಮಾಡಿಸ್ಬಿಟ್ರೆ ಆಯಿತು. ಮುದ್ದೆ ಆದ ತಕ್ಷಣ ಊಟ ಮಾಡಿಬಿಟ್ಟು ಮಲಗ್ತೀವಿ. ಮತ್ತು ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನಾಳೆ ಇನ್ನೊಂದು ಒಳ್ಳೆ ವ್ಲಾಗ್ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.